ನಮ್ಮನ್ನ ನಡೆಸಿಕೊಳ್ಳುವ ರೀತಿ ಸರಿಯಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ಗೆ ಮುಸ್ಲಿಂ ಸಂಘಟನೆಯ ಒಕ್ಕೂಟ ಒಂದು ಖಡಕ್ ಪತ್ರವನ್ನು ಬರೆದಿದೆ. ಎಸ್ ವೀಕ್ಷಕರೇ, ಇದರ ಬಗ್ಗೆ ಮಾತನಾಡ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಮುಸ್ಲಿಮರ ಕುರಿತಾಗಿ ಕಾಂಗ್ರೆಸ್ ಪಕ್ಷದ ನಿರಂತರ ನಿರ್ಲಕ್ಷ್ಯ ಧೋರಣೆ ಆಗ್ತಾ ಇದೆ. ಈಗ ಮುಂದಿನ ಹಂತಕ್ಕೆ ತಲುಪಿಬಿಟ್ಟಿದೆ ಅಂತ ಹೇಳಿ ಸ್ಪಷ್ಟವಾಗ್ತಾ ಇದೆ. ಮುಸ್ಲಿಂ ಸಮುದಾಯದ ಜೊತೆ ಕಾಂಗ್ರೆಸ್ ಪಕ್ಷ ತಾರತಮ್ಯದ ನೀತಿಯನ್ನ ಅನುಸರಿಸ್ತಾ ಇದೆ. ಅನ್ಯಾಯವಾಗ್ತಾ ಇದೆ. ಅನ್ಯಾಯವಾಗುವಂತಹ ರೀತಿಯಲ್ಲಿ ನಡವಳಿಕೆಯನ್ನ ಮಾಡ್ತಾ ಇದ್ದಾರೆ. ಬೇಸರದಿಂದ ಹೇಳಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಬೇಜಾರನ್ನ ವ್ಯಕ್ತಪಡಿಸಿದೆ. ಈ ಕುರಿತು ಕಾಂಗ್ರೆಸ್ನ ನಾಯಕರಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಯಾರಿಗೆ ಪತ್ರ ಬರೆದ್ರು? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್, ಎಐಸಿಸಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್, ಎಐಸಿಸಿ ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಹಾಗೂ ಪ್ರಮುಖ ಕಾಂಗ್ರೆಸ್ ನಾಯಕರ ಉದ್ದೇಶದಲ್ಲಿ ಇಟ್ಕೊಂಡು ಪತ್ರವನ್ನ ಬರೆಯಲಾಗಿದೆ. ಪತ್ರಕ್ಕೆ ಜಮಾಅತ್ ಸುನ್ನತ್ ಕರ್ನಾಟಕ ಅಧ್ಯಕ್ಷರಾಗಿರುವಂತಹ ಮೌಲಾನಾ ಸೈಯದ್ ಅವರು ಮತ್ತು ಸಾಮೂಹಿಕ ಶಿಕ್ಷಣಗಳ ಬೀದರ್ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ಕದೀರ್ ಅವರು, ಇನ್ನು ಸಾಕಷ್ಟು ಜನ ಪ್ರಮುಖರು ಸೇರಿ ಈ ಒಂದು ಪತ್ರಕ್ಕೆ ಸಹಿಯನ್ನ ಕೂಡ ಹಾಕೊಟ್ಟಿದ್ದಾರೆ. ಈ ಪತ್ರದಲ್ಲಿ ಏನಿದೆ ಅಂತ ನೋಡೋಣ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷ ರಾಜ್ಯದ ಮುಸ್ಲಿಂ ಸಮುದಾಯವನ್ನ ನಡೆಸಿಕೊಳ್ತಿರುವಂತಹ ರೀತಿ ತೀವ್ರವಾಗಿ ಖಂಡಿಸ್ತೇವೆ. ತೀವ್ರವಾಗಿ ನೊಂದು ರಾಜ್ಯದ ಎಲ್ಲಾ ಪ್ರದೇಶಗಳ ಪ್ರಮುಖ ಮುಸ್ಲಿಂ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳು ಹಾಗೂ ಒಕ್ಕೂಟದ ಪರವಾಗಿ ನಾವು ಪತ್ರವನ್ನು ಬರೀತಾ ಇದ್ದೇವೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮುಸ್ಲಿಮರು ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಒಂದು ಧನಾತ್ಮಕ ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಬೆಂಬಲಿಸುತ್ತೆ. ಅದನ್ನ ನಾವು ಖುಷಿಯಿಂದ ಒಪ್ಪಿಕೊಳ್ಳುತ್ತೇವೆ. ಕಾಂಗ್ರೆಸ್ ಅಲ್ಲದೆ ಬೇರೆ ಪಕ್ಷಗಳ ಆಯ್ಕೆ ಇದ್ರೂ ಸಾಂವಿಧಾನಿಕ ಮೌಲ್ಯವನ್ನ ಎತ್ತಿ ಹಿಡಿದಿದ್ದು ಜಾತ್ಯತೀತ ಸರ್ಕಾರ ಇರಬೇಕು ಅನ್ನುವಂತಹ ಕಾರಣಕ್ಕೆ ಎಲ್ಲಾ ಮುಸ್ಲಿಮರು ಕೂಡ ಕಾಂಗ್ರೆಸ್ಗೆ ಒಗ್ಗಟ್ಟಾಗಿ ಬೆಂಬಲವನ್ನು ನೀಡಿದ್ವಿ. ಯಾವ ಒಂದು ಎಲೆಕ್ಷನ್ ನಲ್ಲಿ 2023ರ ಎಲೆಕ್ಷನ್ ನಲ್ಲಿ ಅದರ ಪರಿಣಾಮವಾಗಿಯೇ ಕಾಂಗ್ರೆಸ್ ಭರ್ಜರಿಯಾಗಿ ಬಹುಮತಗಳಿಂದ ಅಧಿಕಾರಕ್ಕೆ ಬರುತ್ತೆ. ಆದ್ರೆ ಅಧಿಕಾರಕ್ಕೆ ಬಂದ ದಿನದಿಂದ ಕಾಂಗ್ರೆಸ್ ಪಕ್ಷ ತಮ್ಮನ್ನ ಅಧಿಕಾರಕ್ಕೆ ತರುವಂತಹ ಮುಸ್ಲಿಂ ಸಮುದಾಯವನ್ನ ನಿರ್ಲಕ್ಷಿಸುತ್ತಲೇ ಬಂದಿದೆ. ಸರ್ಕಾರದಲ್ಲಿ ಆಡಳಿತಶಾಹಿಯಲ್ಲಿ ಇತರ ಪ್ರಮುಖ ನೇಮಕಾತಿಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಈ ಒಂದು ಸರ್ಕಾರ ಸೂಕ್ತ ಪ್ರಾಧಾನ್ಯವನ್ನ ಕೊಡಬೇಕಾಗಿತ್ತು, ಕೊಡ್ತಾ ಇಲ್ಲ. ಸಮುದಾಯಕ್ಕೆ ಕೊಟ್ಟಿರುವಂತಹ ಭರವಸೆಯನ್ನ ಈಡೇರಿಸ್ತಾ ಇಲ್ಲ. ಈ ಬಗ್ಗೆ ಆಗಾಗ ಸರ್ಕಾರದ ಪಕ್ಷದ ಗಮನಕ್ಕೆ ಕೂಡ ತಂದ್ರೂ ಕೂಡ ಯಾವ ಸ್ಪಂದನೆಯೂ ಸಿಗ್ತಾ ಇಲ್ಲ. ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಟಿಕೆಟ್ ಹಂಚಿಕೆ ಆಗತ್ತೆ ಹಾಗೂ ಮತದಾರರ ಬಳಿ ಕಾಂಗ್ರೆಸ್ ನಡೆದುಕೊಂಡಿರುವಂತಹ ರೀತಿ ರಾಜ್ಯದ ಮುಸ್ಲಿಂ ಸಮುದಾಯದಲ್ಲಿ ತೀವ್ರ ಆಘಾತವನ್ನು ಉಂಟು ಮಾಡಿದೆ. ನಾವು ಇಷ್ಟು ಗಟ್ಟಿಯಾಗಿ ಬೆಂಬಲಿಸಿದಂತಹ ಪಕ್ಷ ನಮ್ಮೊಂದಿಗಿಲ್ಲ ಅಂತ ಹೇಳಿ ಬೇಜಾರಾಗ್ತಾ ಇದೆ ಅಂತ ಹೇಳಿ ಮುಸಲ್ಮಾನ ಬಾಂಧವರು ಆ ಪತ್ರದಲ್ಲಿ ಬರೆದಿದ್ದಾರೆ. ಇನ್ನೂ ಬರೆದಿದ್ದಾರೆ, ಹೇಳ್ತೀನಿ ಕೇಳಿ. ನಾವು ಕಾಂಗ್ರೆಸ್ಗೆ ಬೇಷರತ್ತಾಗಿ ಬೆಂಬಲವನ್ನ ನೀಡಿದ್ದೆ, ನಮ್ಮ ಅಪರಾಧವೇ ಅನ್ನುವಂತಹ ಭಾವನೆ ಈಗ ಮುಸ್ಲಿಮರಲ್ಲಿ ಮನೆ ಮಾಡಿದೆ. ಹಿಂಗೆ ಮುಂದುವರೆಕೊಂಡು ಹೋದ್ರೆ ನಾವು ನಮ್ಮ ರಾಜಕೀಯ ಆಯ್ಕೆಯನ್ನ ಮುಕ್ತಗೊಳಿಸಬೇಕಾಗತ್ತೆ ಅಂತ ಹೇಳಿ ಅವರು ಆ ಒಂದು ವಿಚಾರವನ್ನ ಪತ್ರದಲ್ಲಿ ಬರೆದಿದ್ದಾರೆ. ಮೊದಲು ನ್ಯಾಯವಾಗಿ ನೀಡಬೇಕಾಗಿದ್ದಂತಹ ಟಿಕೆಟ್ ಅನ್ನ ನಿರಾಕರಿಸಲಾಯಿತು. ಹೀಗೆ ನಿರಾಕರಿಸಿದಂತಹ ಮುಸ್ಲಿಂ ಸಮುದಾಯ ಅನ್ಯಾಯಯುತವಾಗಿ ಬೇಡಿಕೆಯನ್ನ ಸಂಪೂರ್ಣವಾಗಿ ಕಡೆಗಣಿಸ್ಬಿಡ್ತು. ಅಷ್ಟೇ ಅಲ್ಲ, ಟಿಕೆಟ್ ಕೇಳಿದೆ ಅಪರಾಧ ಅಂತ ಹೇಳಿ ಕಾಂಗ್ರೆಸ್ ವರಿಷ್ಠರು ಮುಸ್ಲಿಂ ಸಮುದಾಯದ ಜೊತೆ ನಡೆದುಕೊಂಡ್ರು. ಇಷ್ಟು ಸಾಲದಕ್ಕೆ ಉಪಚುನಾವಣೆಯ ಮತದಾನ ಮುಗಿದ ಕೂಡಲೇ ಮುಸ್ಲಿಂ ಸಮುದಾಯದ ಜೊತೆ ಹಗೆಯನ್ನ ಸಾಧಿಸುವ ಹಾಗೆ ಕಾಂಗ್ರೆಸ್ ಪಕ್ಷ ನಡೆದುಕೊಂತು. ದಶಕಗಳಿಂದ ಪಕ್ಷಕ್ಕಾಗಿ ದುಡಿದಂತಹ ಹಿರಿಯ ಮುಸ್ಲಿಂ ನಾಯಕರನ್ನ ಯಾವುದೇ ಸೂಕ್ತ ಕಾರಣವನ್ನ ನೀಡದೆ, ವಿವರಣೆಯನ್ನು ನೀಡದೆ ಅವರನ್ನ ಏಕಾಏಕಿಯಾಗಿ ಜಮಾ ಮಾಡಿ ಮನೆಗೆ ಕಳಿಸಿದೆ. ಇನ್ನು ಯಾವ ಹೋಪಿಟ್ಟುಗಳಬೇಕು, ನಾವು ಇನ್ನು ಯಾವ ರೀತಿಯಾಗಿ ನೆಚ್ಕೊಂಡು ಕೂತ್ಕೊಳ್ಬೇಕು? ಈ ಹಿಂದೆ ನೇರವಾಗಿ ಪಕ್ಷ ವಿರೋಧಿ ಕೆಲಸವನ್ನ ಮಾಡಿದಂತಹ ಪ್ರಬಲ ಸಮುದಾಯದ ಮುಖಂಡರು ವಿರುದ್ಧ ಕಾಂಗ್ರೆಸ್ ಪಕ್ಷ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ನಾವು ಮಾಡಿದ ಒಂದೇ ಒಂದು ತಪ್ಪಿಗೆ ಈ ರೀತಿಯಾಗಿ ಶಿಕ್ಷೆಯನ್ನ ಕೊಡ್ತಾ ಇದ್ದೀರಾ? ಈಗ ಪಕ್ಷನಿಷ್ಠೆ ಮುಸ್ಲಿಂ ನಾಯಕರ ವಿರುದ್ಧ ಎಷ್ಟು ತರಾತುರಿಯಲ್ಲಿ ಅತ್ಯಂತ ಕಠಿಣ ಕ್ರಮವನ್ನ ಕೈಗೊಳ್ತಾ ಇದ್ದೀರಾ? ಯಾಕೆ ಇದು ಮುಸ್ಲಿಂ ನಾಯಕರಿಗೆ ಮಾತ್ರ ಮಾಡ್ತಾ ಇದ್ದೀರಾ ಎನ್ನುವಂತಹ ಪ್ರಶ್ನೆಯನ್ನ ಆ ಒಂದು ಲೆಟರ್ನಲ್ಲಿ ಉಲ್ಲೇಖ ಮಾಡಿ ಸಾಕಷ್ಟು ಜನ, ಹೇಳಿದ್ನಲ್ಲ ತುಂಬಾ ಜನರ ಹೆಸರು, ಅವರೆಲ್ಲರೂ ಕೂಡ ಬರೆದಿದ್ದಾರೆ, ಬರೆದು ಸೈನ್ ಮಾಡಿದ್ದಾರೆ. ಪಕ್ಷಕ್ಕೋಸ್ಕರ ದುಡಿದಿದ್ದೇವೆ, ಮುಸ್ಲಿಮರನ್ನ ಮುಂದೆ ಇಟ್ಕೊಂಡು ನೀವು ಗೆದ್ದಿದ್ದೀರಾ,
ಸ್ವಲ್ಪನಾದ್ರೂ ಮುಸ್ಲಿಮರಿಗೆ ನ್ಯಾಯ ಕೊಡಿಸಿ ಎನ್ನುವಂತಹ ರೀತಿಯಲ್ಲಿ ಪತ್ರವನ್ನ ಬರೆದಿದ್ದಾರೆ. ಈ ಪತ್ರ ನಿಮಗೆ ವೀಕ್ಷಕರೇ ಬರೀ ಪತ್ರದ ತರ ಕಾಣ್ಬೋದು, ಆದ್ರೆ ಮುಸಲ್ಮಾನ ನಾಯಕರಿಗೆ ಇದು ಬರೀ ಪತ್ರದ ತರ ಇರೋದಿಲ್ಲ, ಮನವರಿಕೆ ರೀತಿಯಲ್ಲಿ ಇರುತ್ತೆ. ಇದೊಂದೇ ಒಂದು ಪತ್ರ ಇಡೀ ರಾಜ್ಯದ ರಾಜಕಾರಣವನ್ನ ತೆರವಿ ಹಾಕಬಲ್ಲದು. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡಬೇಕು. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೇ ನ್ಯೂಸ್. ನಿಮ್ಮದು ವೇಗ ನಮ್ಮದು.